ಆಗ ಮನೆಯವರೇ ಸೇರ್ಕೊಂಡು ನಿನ್ನ ಕತ್ತಿ ಹಿಡಿದು ಆಚೆಗೆ ತಳ್ತಾರೆ. ಒಂಟಿಯಾಗಿ ಸಿಕ್ಕಿರೋ ಹಾವನ್ನ ಗರುಡಗಳು ಕುಕ್ಕಿ ಕುಕ್ಕಿ ತಿನ್ನೋ ಹಾಗೆ ನಾನು ನಿನ್ನನ್ನು ನನ್ನ ಕೈಯಾರೆ ಚುಚ್ಚಿ ಚುಚ್ಚಿ ಕೊಲ್ತೇನೆ. ಆಗ್ಲೇ ಕುದಿತಾ ಇರೋ ನನ್ನ ರಕ್ತ ತಣ್ಣಗಾಗೋದು. ಏ ಅಮೃತ, ಇಷ್ಟು ದಿನ ಅದು ಯಾವ ದೇವರು ನಿನ್ನ ಕಾಪಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಏನೋ ಕಾರಣ ಕೊಟ್ಟು ನೀನು ತಪ್ಪಿಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರ ಕಣ್ಣಿಗೆ ಮಣ್ಣರಿಸ್ತಾ ಇದ್ದೆ. ಇವತ್ತು ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಡಮನ್ಸು ಹೇಳ್ತಾ ಇದೆ, ನಿನ್ನ ಸಹಾಯಕ್ಕೆ ಯಾರು ಬರೋದಿಲ್ಲ ಕಣೆ, ಯಾರು ಬರೋದಿಲ್ಲ. ಹಲೋ, ಗುಡ್ ಮಾರ್ನಿಂಗ್ ಡ್ಯಾಡ್. ಅರ್ಜುನ್ ನೀನಾ? ಅಪ್ಪ ನಾನೇ. ಯಾಕೆ ಹೀಗೆ ಕೇಳ್ತಾ ಇದೆಯಾ? ನಿನ್ನೆ ರಾತ್ರಿ ನಿನಗೇನೋ ಆದ ಹಾಗೆ ಕೆಟ್ಟ ಕನಸು ಬಿದ್ದಿತ್ತು, ಅದಕ್ಕೆ ಕೇಳಿದೆ. ಅಪ್ಪ, ನಿಮ್ಮ ಕನಸು ನಿಜಾನೇ. ನನಗೆ ಇಲ್ಲೇ ಒಂದು ವಿಷಕಾರಿ ಸ್ಪೈಡರ್ ಕಚ್ಚಿತ್ತು, ಆದರೂ ನಾನು ಬಚಾವಾದೆ. ಹೇಗೆ ಬಚಾವಾದೆ? ಅದೇ ಮಿರಾಕಲ್ಲಪ್ಪ. ಅಪ್ಪ, ನಿಮ್ಗೊಂದು ವಿಷಯ ಹೇಳ. ಹಾಂ, ಹೇಳು. ನಿನ್ನ ಆಶೀರ್ವಾದ, ಅಮ್ಮನ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೇನೂ ಆಗೋದಿಲ್ಲ ಅಪ್ಪ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಕಣೋ. ಅಪ್ಪ, ಒಂದು ರಿಕ್ವೆಸ್ಟು. ಅದೇನು ಅಂತ ಹೇಳು. ನನಗೆ ಜೇಡ ಕಚ್ಚಿದ್ದು ಅಮ್ಮಂಗಾಗಲಿ ಅಮೃತ ಅವ್ರಿಗಾಗಲಿ ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಭಯ ಬೀಳ್ತಾರೆ. ಆಯಿತು ಬಿಡು, ಹೇಳೋದಿಲ್ಲ. ಯಾವುದಕ್ಕೂ ನೀನು ಹುಷಾರಾಗಿರೋ. ಹಾಪ, ಹಾಗೆ ನೀವು ಹೇಳಿದಾಗೆ ಆ ದೇವಸ್ಥಾನಕ್ಕೆ ಹೋಗಿ ನನಗೆ ಬೀಳ್ತಾ ಇರೋ ಯಾವ ಕೆಟ್ಟ ಕನಸು ಬೀಳದೇ ಇರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ಬರ್ತೀನಿ. ಹಾಂ, ಸರಿ, ಹಾಗೆ ಮಾಡು. ಸರಿಪಾ, ಹಾಗಿದ್ರೆ ಬಾಯ್. ಬಾಯ್. ಅಲ್ಲ, ಅರ್ಜುನ್ ಹೇಗೆ ಬದುಕಿದ? ಆ ಟರಂಟಲದ ಬಗ್ಗೆ ನನಗೂ ಗೊತ್ತು. ಆ ಜೇಡ ಕಚ್ಚಿದ್ರೆ ಮನುಷ್ಯರು ಉಳಿಯೋದೇ ಇಲ್ಲ. ಇವನು ಹೇಗೆ ಉಳಿದ? ಏ ಅಮೃತ, ನೀನು ನಾಗಿನಿ ಅಂತ ಎಲ್ಲರ ಮುಂದೆ ಸಾಬೀತು ಮಾಡೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಆದರೆ ನೀನು ಹೇಗೋ ತಪ್ಪಿಸ್ಕೊಂಡು ಎಲ್ಲರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡ್ತಿದ್ದೆ. ನನಗೆ ಅವಮಾನ ಮಾಡ್ತಿದ್ದೆ ಅಲ್ವಾ? ಇವತ್ತು ನೀನು ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ ಕಣೆ. ಇವತ್ತು ನಿನ್ನ ಸಹಾಯಕ್ಕೆ ಅರ್ಜುನ್ ಕೂಡ ಇಲ್ಲ. ಬಾರಿ ಹೊರಗಡೆ.
ಮಾಡ್ತಾ ಇದೀಯಾ? ಇದೇನ್ ಸೊಪ್ಪು ಮನೆಯೆಲ್ಲ ಹಾಕ್ತಾ ಇರೋದು ನೀನು? ನಾಗದಾಳ ಸೊಪ್ಪು. ಏನು? ನಾಗ್ದಾಳೆ ಸೊಪ್ಪ? ನೋಡು ಸೌಪರ್ಣಿಕಾ, ನೀನ್ ಈ ಮನೆಗೆ ಅತಿಥಿಯಾಗಿ ಬಂದಿದ್ಯಾ. ಅತಿಥಿಯಾಗಿ ಇದ್ರೆ ಒಳ್ಳೇದು. ಈ ಉಸಾಬರಿ ಎಲ್ಲ ನಿನಗೆ ಯಾಕೆ ಅಂತ. ನಿನ್ ವರ್ತನೆ ಕೂಡ ಇಷ್ಟ ಆಗ್ತಾ ಇಲ್ಲ ನನಗೆ. ಇಷ್ಟಕ್ಕೂ ಈ ಸೊಪ್ಪನ್ನ ಮನೇಲೆಲ್ಲ ಹಾಕಕ್ಕೆ ಯಾರು ಹೇಳಿದ್ದು ನಿನ್ಗೆ? ಮಾತಾಡು. ಅಜ್ಜಿ. ಏನು? ಅತ್ತೆಮ್ಮ ಹೇಳಿದ್ರಾ? ಯಾಕೆ? ಅಜ್ಜಿಗೆ ಮನೆ ಸುತ್ತಮುತ್ತ ಹಾವು ಕಾಣಿಸ್ತಂತೆ. ಅತ್ತೆಮ್ಮಗೆ ಹಾವು ಕಾಣಿಸ್ತಂತ? ಹೌದು, ಸತ್ಯವಾಗ್ಲು. ಹಾವು ಕಾಣಿಸಿದ ವಿಷಯನ ಅತ್ತೆಮ್ಮ ನನಗೆ ಹೇಳ್ದೆ ನಿನಗೆ ಯಾಕೆ ಹೇಳಿದ್ರು? ಪ್ರತಿ ಸಲ ಹಾವು ಕಾಣಿಸ್ದಾಗ ಕೂಗಾಡಿ ಕಿರ್ಚಾಡಿ ಎಲ್ರೂ ಒಟ್ಟಿಗೆ ಸೇರಿಸ್ತಾ ಇದ್ರು. ಈ ಸಲ ನನಗೆ ಹೇಳ್ದೆ ನಿನಗೆ ಯಾಕೆ ಹೇಳಿದ್ರು? ಹಾಗೆಲ್ಲ ಮಾಡಿದ್ರೆ ನೀವು ಗಾಬರಿ ಆಗ್ತೀರಂತ ನಿಮಗೆ ಹೇಳ್ದೆ ನನಗೆ ಹೇಳಿದ್ರು. ಇದ್ರೂ ಇರಬಹುದೇನೋ. ಸರಿ ಸರಿ, ನೀನು ಹಾಕು. ನನಗೆ ಯಾಕೆ ಹೀಗಾಗ್ತಿದೆ? ಅಯ್ಯೋ, ಯಾರೋ ಕಿಡಿಗೇಡಿಗಳು ಮನೆ ತುಂಬ ನಾಗ್ದಾಳೆ ಸೊಪ್ಪನ್ನು ಹರಡಿದ್ದಾರೆ. ಯಾರು? ಏನ್ಯಾರು? ತ್ರಿವೇಣಿನೇ. ಪರಮೇಶ್ವರ, ಆಪತ್ಕಾಲದಲ್ಲಿ ಅನಾಥ ರಕ್ಷಕನಂತೆ ಬಂದು ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ನೋಡಿದ್ರ ಅಜ್ಜಿ, ನಾಗದಾಳ ಸೊಪ್ಪಿನ ಪ್ರಭಾವ ಅವಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ. ನಾಗದಾಳಿ ಸೊಪ್ಪಿನ ಪ್ರಭಾವ ಏನು ಅಂತ ಅವಳು ಒತ್ತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಇವಳು ಒಂದಲ್ಲ ಒಂದು ಕಾರಣಕ್ಕೆ ನನ್ನಿಂದ ತಪ್ಪಿಸ್ಕೊತಾ ಇದ್ಲು. ಇವತ್ತು ಹೇಗೆ ತಪ್ಪಿಸ್ಕೊತಾಳೋ ನಾನು ನೋಡ್ತೀನಿ. ಅಜ್ಜಿ, ಇಂಥ ಸುವರ್ಣಾವಕಾಶ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಇದೇ ಸಮಯನ ಉಪಯೋಗಿಸ್ಕೊಂಡು ಆ ನಾಗಿನಿನ ಕತ್ತಿಡ್ದು ಮನೆಯಿಂದ ಹೊರಗೆ ತಳ್ಳಿ, ಆಮೇಲೆ ನಾನು ಅವಳಿಗೆ ನರಕ ತೋರಿಸ್ಬಿಡ್ತೀನಿ. ಸ್ವಲ್ಪ ಸುಮ್ಮನಿರು. ಇವಳು ಸಂಪೂರ್ಣವಾಗಿ ನಾಗಿನಿಯಾಗಿ ಬದಲಾಗ್ಲಿ. ಆಮೇಲೆ ಹೇಮನ್ ಕರ್ಕೊಂಡು ಬಂದು ತೋರಿಸೋಣ. ಆಗ ಹೇಮ ಅವಳೇ ಇವಳನ್ನ ಮನೆಯಿಂದ ಆಚೆ ತಳ್ತಾಳೆ. ಆಗ ನೀನು ಇವಳಿಗೆ ನರಕ ತೋರಿಸ್ತೀಯೋ ಸ್ವರ್ಗ ತೋರಿಸ್ತೀಯೋ ನೀನೇ ಬಿಟ್ಟಿದ್ದು. ಅಮೃತ, ಅಮೃತ ಏನಾಯ್ತಮ್ಮ? ಇಲ್ಲೋಡು. ಅತ್ತೆ, ಯಾಕೋ ತುಂಬ ತಲೆನೋವ್ತಾ ಇದೆ. ನಾನು ಹೇಳ್ದೆ ತಾನೇ ನಿನಗೆ ನಿನ್ನೆ ರಾತ್ರಿ ನಿದ್ರೆ ಗೆಡ್ಬೇಡ ಅಂತ. ಈಗ ನೋಡು ಏನಾಯ್ತು ಅಂತ. ಬಾ, ಒಂದು ಸ್ವಲ್ಪ ರೆಸ್ಟ್ ಮಾಡು. ಬಾ ಬಾ.
ನಿಧಾನ. ಹೇಳ್ದೆ ತಾನೇ ನಾನು ನಿನಗೆ ನಿದ್ದೆಗೆಡಬೇಡ ಅಂತ. ಈಗ ನೋಡು. ಅಮೃತ, ಎಲ್ಲ ಯೋಚನೆಗಳನ್ನ ಪಕ್ಕಕ್ಕಿಟ್ಟು ನೀನು ಸ್ವಲ್ಪ ಹೊತ್ತು ಮಲ್ಕೋ. ನೀನು ಎದ್ಮೇಲೆ ಅರ್ಜುನಿಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಿಸ್ತೀನಿ, ಸರಿನಾ? ಸೊಸೆಗೆ ಉಪಚಾರ ಜೋರಾಗೆ ನಡೀತಾ ಇದೆ. ಅದನ್ನೇ ಹೇಳ್ತೀರಾ? ನಿಮ್ಮ ಸೊಸೆ ನಿಮ್ಮ ಶತ್ರುಗೆ ರಾಜೋಪಚಾರ ಮಾಡ್ತಿದ್ದಾರೆ. ಹೇಮ, ಅಮೃತನ್ಗೆ ಏನಾಗಿದೆಯಂತೆ? ಏನೋ ಪಾಪ ತಲೆ ಸುತ್ತಂತೆ, ಚಡ್ಪಡಿಕೆ ಅಂತೆ. ಓಹೋ, ಯಾಕೆ ಹೀಗಾಗಿದೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಇನ್ನೇನು, ಒಂದು ಪಿತ್ತ ಜಾಸ್ತಿ ಆಗಿರಬೇಕು, ಇಲ್ಲ ರಾತ್ರಿ ನಿದ್ದೆಗೆಟ್ಟಿರಬೇಕು. ಎರಡೂ ಅಲ್ಲ. ಮತ್ತೆ ಅವಳಿಗೆ ಈ ರೀತಿ ಆಗಿರೋದು ನಾಗದಾಳಿ ಸೊಪ್ಪಿನ ವಾಸನೆಯಿಂದ. ಏನತ್ತೆಮ್ಮ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ನಾಗದಾಳೆ ಸೊಪ್ಪಿನ ಘಾಟು ಅಂದರೆ ಹಾವುಗಳಿಗೆ ಆಗೇ ಬರಲ್ಲ. ಆ ಘಾಟು ಮೂಗಿಗೆ ಬಡಿದ್ರೆ ಚಡ್ಪಡಿಕೆ, ತಲೆ ಸುತ್ತೆಲ್ಲ ಬರುತ್ತೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ. ಅದೇನು ಹೇಳಬೇಕು ಅಂತಿದ್ಯೋ ಹೇಳು. ನೇರವಾಗಿ ಹೇಳ್ತಾ ಇದ್ದೀನಿ ಕೇಳು. ಇವಳು ನಾಗಿನಿ ಆಗಿರೋದ್ರಿಂದನೇ ಈ ರೀತಿ ತಲೆ ಸುತ್ತ ಬಂದಿರೋದು, ಈ ರೀತಿ ಚಡ್ಪಡಿಸ್ತಾ ಇರೋದು. ಅತ್ತೆಮ್ಮ, ಅಮೃತ ನಾಗಿಣಿ ಅಮೃತ ನಾಗಿಣಿ ಅಂತ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಇವಳು ನಾಗಿಣಿ ಅಲ್ಲ ಅನ್ನೋದು ಎಷ್ಟು ಸಲ ಸಾಬೀತಾಗಿಲ್ಲ ಹೇಳಿ? ಇನ್ನೂ ನಿಮಗೆ ನಂಬಿಕೆ ಬಂದಿಲ್ವಲ್ಲ? ಸರಿ, ಇವಳು ನಾಗಿನಿ ಅಲ್ಲ ಅಂದಿದ್ದಿದ್ರೆ ನಾಗದಾಳಿ ಸೊಪ್ಪಿನ ವಾಸನೆಗೆ ಇವಳು ಯಾಕೆ ತಲೆ ಸುತ್ತ ಬಂದು ಬೀಳ್ತಾ ಇದ್ಲು? ಹೌದಲ್ಲಕ್ಕ, ಅಜ್ಜಿ ಸರಿಯಾಗಿ ಹೇಳ್ತಿದ್ದಾರೆ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಷ್ಟಕ್ಕೂ ನೀನು ಯಾರು? ನಮ್ಮ ನೆಂಟ್ರ, ಬಂಧುನ, ಬಳಗನ ಅಲ್ವಲ್ಲ? ನೀನು ಮನೆ ಹೊರಗಿನೋಳು, ಮನೆ ಒಳಗಿನ ವಿಷಯ ನಿನಗೆ ಬೇಕಾಗಿಲ್ಲ. ಒಂದು 4 ದಿವಸ ಇದು ಹೋಗ್ಬೇಕು ಅಂತ ಬಂದಿದ್ಯಾ, ಹಾಗೆ ಇರು, ಹಾಗೆ ಇರಬೇಕು, ಅದೇ ಮರ್ಯಾದೆ. ಇದ್ದಿದ್ದಾಗೆ ಹೇಳ್ದೆ ಕೆಂಡಂತ ಕೋಪ ಅಂತ. ನೀನ್ ಯಾಕೆ ಇವಳ ಮೇಲೆ ರೇಗ್ತಾ ಇದೀಯಾ? ಮತ್ತೆ ಮನೆ ಸೊಸೆನ ಅಂದ್ರೆ ಕೋಪ ಬರೋದಿಲ್ವಾ? ಇಷ್ಟಕ್ಕೂ ಇವಳಿಗೆ ತಲೆ ಸುತ್ತ ಬಂದು ಇವಳು ಈ ರೀತಿ ಒದ್ದಾಡ್ತಾ ಇರೋದು ಯಾಕೆ ಗೊತ್ತಾ? ನಿನ್ನೆ ರಾತ್ರಿ ಅರ್ಜುನ್ ಬಗ್ಗೆ ಯೋಚನೆ ಮಾಡ್ತಾ ಇಡೀ ರಾತ್ರಿ ತುಂಬಾ ಹೊತ್ತು ಎದ್ದಿದ್ಲು. ರಾತ್ರಿ ನಿದ್ದೆಗೆಟ್ಟಿರೋದ್ರಿಂದ ಅವಳಿಗೆ ಹೀಗೆ ತಲೆ ಸುತ್ತ ಬಂದಿರೋದು. ಯಾವ ನಾಗದಾಳೆ ಸೊಪ್ಪು ಘಾಟಿಂದನೂ ಅಲ್ಲ, ತಿಳ್ಕೊಳ್ಳಿ. ನೀನುಂಟು, ನಿನ್ನ ಸೊಸೆ ಉಂಟು. ಮತ್ತೇನು ಮಾಡ್ಕೋತೀರ ಮಾಡ್ಕೊಳ್ಳಿ. ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಿ. ಇದೆಲ್ಲ ಇದ್ದಿದ್ದೆಮ್ಮ, ನೀನ್ ಮಲ್ಕೋ. ಇವತ್ತತ್ತೆ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಿತ್ತೋ ಏನೋ. ಬಾಸ್, ನೀವು ಹೇಳಿದ ಕೆಲಸ ಮುಗ್ದಿದೆ. ಬೇಕಾದರೆ ಅವ್ನ ಡೆಡ್ ಬಾಡಿನ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ನನ್ನ ಅಮೌಂಟ್ನ ಕ್ಲಿಯರ್ ಮಾಡಿದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಬಾಸ್. ನನ್ನ ಮಗನೇ, ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಅಲ್ಲಿಂದ ಅಲ್ಲ, ಪ್ರಪಂಚದಿಂದಲೇ ಎಸ್ಕೇಪ್ ಮಾಡಿಸ್ಬಿಡ್ತೀನಿ. ಯಾಕೆ ಬಾಸ್ ಹೀಗೆ ಮಾತಾಡ್ತಾ ಇದ್ದೀರಾ? ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ನಾನೇನು ಮಾಡಿದೆ? ನೀನು ಹೇಳಿದಾಗೆ ಅವನು ಸತ್ತಿಲ್ಲ.
ಬದುಕೇ ಇದ್ದಾನೆ. ಸಾಧ್ಯನೇ ಇಲ್ಲ ಬಾಸ್. ಆ ಟಾರಂಟೋಲ್ ವಿಷದಿಂದ ಬದುಕಿರೋರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಮತ್ತೆ ಈ ಅರ್ಜುನ್ ಹೇಗೆ ಬದುಕ್ದ? ಹಾಗೊಂದು ವೇಳೆ ನಿಮ್ಮ ಮಗ ಬದುಕಿದ್ರೆ ಅವನು ಸಾಮಾನ್ಯ ಮನುಷ್ಯನೇ ಅಲ್ಲ, ದೇವರು ಬಿಡಿ. ಇವತ್ತು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನಾನು ಅವನ ಹೆಣ ನೋಡ್ಲೇಬೇಕು ಅಷ್ಟೇ. ಹೇಗಾದ್ರೂ ಮಾಡಿ ಅವನ್ನ ಮುಗಿಸು. ಸರಿ ಬಾಸ್. ಹೇಗೆ ಬದುಕ್ತಾವನು? ಈ ಅರ್ಜುನ್ ಹೇಗ್ ಬದುಕ್ದ? ಆ ನಾಗಿನಿಗಳಿಗೆ ಚೆನ್ನಾಗಿದೆಯೋ ನಮ್ಗಳಿಗೆ ಕೆಟ್ಟಿದೆಯೋ ಒಂದು ಗೊತ್ತಾಗ್ತಿಲ್ವಲ್ಲ. ಅಜ್ಜಿ ಅಜ್ಜಿ ಈಗಲಾದರೂ ನಿಮಗೆ ನಂಬಿಕೆ ಬಂತ? ಆ ನಾಗದಾಳೆ ಸೊಪ್ಪಿನ ಪ್ರಭಾವ ಅವಳ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ? ಏನು ಪ್ರಯೋಜನ? ಯಾಕಜ್ಜಿ ಹೀಗೆ ಮಾತಾಡ್ತಿದ್ದೀರಾ? ಮತ್ತಿನ್ನೇನು? ಹೇಮ ನೋಡಿದ್ರೆ ಅಮೃತ ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ದಾಳೆ, ಅದಕ್ಕೆ ಅವಳು ತಲೆ ಸುತ್ತಾ ಇದೆ, ಈಗ ಆಡ್ತಿದ್ದಾಳೆ ಅಂತಾಳೆ. ಇಲ್ಲ ಅಜ್ಜಿ ಇಲ್ಲ, ನಿಮ್ಮ ಸೊಸೆ ನಮ್ಮ ದಾರಿ ತಪ್ಪಿಸ್ತಾ ಇದ್ದಾರೆ. ಹೇಮ ಯಾಕೆ ನಮ್ಮ ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಆ ನಾಗಿಣಿ ನಿಮ್ಮ ಸೊಸೆಗೆ ಮೋಡಿ ಮಾಡಿದ್ದಾಳೆ. ತಾನೇನೇ ತಪ್ಪು ಮಾಡಿದ್ರು ಅದೇ ಸರಿ ಅನ್ಸೋ ಹಾಗೆ ನಿಮ್ಮ ಸೊಸೆಗೆ ತಲೆ ತಿಕ್ಕಿದ್ದಾಳೆ. ಇದೆಲ್ಲ ಯಾಕೆ ಹೇಮಂಗೆ ಅರ್ಥ ಆಗ್ತಿಲ್ಲ? ಅರ್ಥ ಆಗೋ ಥರ ಮಾಡಬೇಕು. ಹೇಗೆ ಮಾಡ್ತೀಯಾ? ನಾಳೆ ಇದೇ ನಾಗದಾಳೆ ಸೊಪ್ಪನ್ನು ಮತ್ತೆ ಪ್ರಯೋಗ ಮಾಡ್ತೀನಿ. ಬೇಡ, ಈಗಾಗಲೇ ಈ ವಿಷಯದಿಂದ ಹೇಮಂಗೆ ಕೋಪ ಬಂದಿದೆ. ಬೇರೆ ಏನಾದರೂ ದಾರಿ ಇದೆಯಾ? ಯೋಚನೆ ಮಾಡು. ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ಈ ಸಲ ನಾನು ರಚಿಸೋ ಚಕ್ರವ್ಯೂಹದಲ್ಲಿ ಆ ನಾಗಿಣಿ ಸಿಕ್ಕಿ ಒದ್ದಾಡೋದು ನೋಡಿ ನಿಮ್ಮ ಸೊಸೆಗೆ ಇವಳೆ ನಾಗಿಣಿ ಅನ್ನೋದು ಗೊತ್ತಾಗುತ್ತೆ. ಆಗ ನಿಮ್ಮ ಸೊಸೆನೇ ಆ ನಾಗಿಣಿ ಕತ್ತಿಡ್ದು ಮನೆಯಿಂದ ಹೊರಗೆ ತಳ್ತಾರೆ. ಆಗ ಅವಳ ಪರಿಸ್ಥಿತಿ ನಾ ಘಾಟ್ಕ ಅನ್ನೋ ಥರ ಅವಳು ಬೀದಿಗೆ ಬೀಳ್ತಾಳೆ. ಆಮೇಲೆ ನಾನು ನಿಮ್ಮ ಕಣ್ಮುಂದೆನೆ ಅವಳಿಗೆ ಸ್ವರ್ಗ ದಾರಿ ಅಲ್ಲ ನರ್ಕ ದಾರಿ ತೋರಿಸ್ಬಿಡ್ತೀನಿ. ಅಷ್ಟು ಮಾಡು. ನಾನು ಕೊನೆಗೊಳಿಸಿರೋವರೆಗೂ ಈ ನಿನ್ನ ಸಹಾಯನ ಮರೆಯೋದಿಲ್ಲ. ಹಾಗೆ ನಿನಗೆ ನಾನು ಒಳ್ಳೆ ಬಹುಮಾನ ಕೊಡ್ತೀನಿ.